ಇದ್ದಿದ್ರೆ ಅಂತ ಒಂದು ಪರಿಸ್ಥಿತಿಯನ್ನ ಅವರು ಹುಬ್ಳಿಯಲ್ಲಾದಂತ ಘಟನೆ ಆಯ್ತಲ್ಲ, ಹುಬ್ಳಿಯಲ್ಲಾದಾಗ ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸ್ ವ್ಯಾನ್ಗಳನ್ನೆಲ್ಲ ಹೊಡೆದಾಕಿ ಜೀಪ್ ಎಲ್ಲ ಹೊಡೆದಾಕಿ ಸುತ್ತೂ ಇರೋ ಅಂಗಡಿಗಳಿಗೆಲ್ಲ ಬೆಂಕಿ ಇಟ್ರಲ್ಲ, ಇಲ್ಲಿ ತಡೆದ್ಬಿಟ್ರು ಅವರು. ಇಲ್ಲಿರೋ ಪೊಲೀಸರು ಕರ್ತವ್ಯ ಪ್ರಜ್ಞೆಯನ್ನ ಮೆರೆದು ಅಲ್ಲಿ ಯಾವುದೇ ರೀತಿ ಪೊಲೀಸ್ ಸ್ಟೇಷನ್ಗೆ ನುಗ್ಗದೆ, ಪೊಲೀಸ್ ಸ್ಟೇಷನ್ ಗಾಜು ಹೊಡೆದಾಕ್ದೆ, ಪೊಲೀಸ್ ಕಾರ್ ಹೊಡೆದಾಕ್ದಂಗೆ ನೋಡ್ಕೊಂಡ್ರಲ್ಲ, ಅದು ಈ ಕಾಂಗ್ರೆಸ್ ಅವ್ರಿಗೆ ಹೊಟ್ಟೆವ್ರಿ. ಯಾಕಂದ್ರೆ ಅವ್ರು ಹೇಳ್ತಾರಲ್ಲ ಓಪನ್ ಆಗಿ, ಇವರಿಂದ ನಾವು ಗೆದ್ದಿರೋದು, ನಾವು ಹಿಂದೂಗಳಿಂದ ಏನ್ ಗೆದ್ದಿಲ್ಲ, ಮುಸಲ್ಮಾನರಿಂದ ಗೆದ್ದಿರೋ ಅಂತ ಎಲ್ಲ ಹಲವಾರು ಮಂತ್ರಿಗಳು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ, ಎಂಪಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ನನ್ಗನ್ಸ್ತೈತೆ ಪೊಲೀಸರು ಕರ್ತವ್ಯ ನಿಭಾಯಿಸಿದ್ರು ಅವ್ರ ಮೇಲೆ ಈ ಸರ್ಕಾರ ದುರಳ ದೃಷ್ಟಿ ಬೀರ್ತೈತೆ ಅನ್ನೋದು ಈ ಮೈಸೂರು ಘಟನೆಯಿಂದ ನೋಡ್ತಾ ಇದ್ದೀವಿ ನಾವು. ಬಿಜೆಪಿ ಅವಧಿಯಲ್ಲಿ ಇಂಥ ಘಟನೆಗಳು ಆಗೇ ಇಲ್ವಾ, ಬಿಚ್ಚಿಡ್ಬೇಕಂತ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ಸರ್. ನಿಮ್ಮ ಅವಧಿಯಲ್ಲೂ ಕೂಡ ಆಗಿದೆಯಂತೆ, ಅದನ್ನೆಲ್ಲ ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತಾರೆ. ನಮ್ಮ ಅವಧಿಯಲ್ಲಿ ಅವ್ರು ವಿರೋಧ ಪಕ್ಷ ಇದ್ದಾಗ ಯಾಕೆ ಮಲ್ಕೊಂಡಿದ್ರು, ಕುಂಭಕರ್ಣ ರೀತಿ ಅಂದ್ರೆ ಯಾಕೆ ಮಲ್ಕೊಂಡಿದ್ರು, ಅವಾಗ ಯಾಕೆ ಬಿಡುಗಡೆ ಮಾಡಲಿಲ್ಲ? ಅವಾಗ ಬಾಯಿ ಮುಚ್ಕೊಂಡು ಅವಾಗ ಸುಮ್ಮನೆ ಇದ್ದುಬಿಟ್ಟು ಈಗ ಬಿಡುಗಡೆ ಮಾಡ್ತೀನಿ ಅಂದ್ರೆ ಯಾರು ನಂಬ್ತಾರೆ ನಿಮ್ಗೆ? ವಿರೋಧ ಪಕ್ಷ ಇದ್ದಾಗ ವಿರೋಧ ಪಕ್ಷದ ಕೆಲಸ ಮಾಡಿ, ರೂಲಿಂಗ್ ಪಾರ್ಟಿ ಇದ್ದಾಗ ರೂಲಿಂಗ್ ಪಾರ್ಟಿ ಕೆಲಸ ಮಾಡಿ. ಡಬಲ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡಿ, ಜನ ಮೆಚ್ಚಲ್ಲ ನಿಮ್ಮನ್ನ. ಅವಾಗ ಏನಾನ ಇದ್ರೆ ಅವಾಗ ಏನ್ ಮಾಡ್ತಾ ಇದ್ರಿ? ಮಾಡ್ಬೋದಾಯ್ತು. ಅವಾಗ ಪ್ರತಿಭಟನೆ ಯಾಕೆ ಮಾಡ್ಲಿಲ್ಲ? ಮನ್ಯಾಗ ಯಾಕೆ ಮಲಗಿದ್ರಿ? ಅದರಿಂದ ನೋಡ್ತಾ ಇದ್ದೀನಿ, ನಾನು ಮಾಧ್ಯಮದಲ್ಲಿ ಎಲ್ಲರೂ ನೋಡ್ತಾ ಇದ್ದೀನಿ. ಅವ್ರ ಹೆಸರು ಇಲ್ಲ, ಅವ್ರನ್ನ ಎಸ್ಕೇಪ್ ಮಾಡೋ ಇನ್ನೊಂದು ವಿಡಿಯೋನು ಏನೋ ಬಿಟ್ಟಿದ್ದಾರೆ ಅಂತಾನು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅಂದ್ರೆ ಮುಚ್ಚಾಕುವಂತ ಪ್ರಯತ್ನ, ಇದೆಲ್ಲ ಕೇಸ್ಗಳನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಉಳಿವಿಲ್ಲ. ಅದಕ್ಕೆ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ ಅಂತೇಳಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ DG ಅವರಿಗೆ ಹೋಗಿ ಮೆಮೊರಂಡಮ್ ಅನ್ನ ಕೊಡ್ತಾ ಇದ್ದೀರಿ, ಆಗ್ರಹವನ್ನ ಮಾಡ್ತೀರಿ. ನಿಷ್ಠಾವಂತ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ, ಇಲ್ಲ ಅಂದ್ರೆ ರಾಜ್ಯದಲ್ಲಿ ಅಜಾಗ್ರತೆ ಏನಾನ ಆದ್ರೆ ಅದಕ್ಕೆ ನೇರ ಕಾರಣ ನೀವೇ, ಕಾಂಗ್ರೆಸ್ ಸರ್ಕಾರನೇ ಆಗುತ್ತೆ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಗೃಹ ಸಚಿವರು ವೈಫಲ್ಯ ಇದೆಯಾ ಸರ್? ಡೌಟೇ ಇಲ್ಲ.